ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇದು ಪ್ರವಾಸ ಅಡುಗೆ. ಈಗಿನ ಮಕ್ಕಳು ಊಟ ಮಾಡೋಕೆ ತುಂಬಾ ಸತಾಯಿಸ್ತಾರೆ. ಕೆಲವೊಮ್ಮೆ ಮಕ್ಕಳ ದೇಹದಲ್ಲಿ ಪೌಷ್ಟಿಕಾಂಶಗಳು ಕಡಿಮೆಯಾಗೋ ಸಾಧ್ಯತೆ ಇದೆ. ಅದನ್ನು ಪರಿಪೂರ್ಣ ಮಾಡುವ ಪ್ರಯತ್ನದಲ್ಲಿ ನಮ್ಮ ಅಂಟಿನ ಉಂಡಿ ಎತ್ತಿದ ಕೈ. ಡ್ರೈ ಫ್ರೂಟ್ಸ್ನಿಂದ ಹಿಡಿದು ಒಣಕೊಬ್ಬರಿ, ತುಪ್ಪ, ಅಂಟು, ಉತ್ತುತ್ತಿ ಹೀಗೆ ಎಲ್ಲ ಪೌಷ್ಟಿಕ ಪದಾರ್ಥಗಳನ್ನು ಒಟ್ಟುಗೂಡಿಸಿ ಮಾಡುವುದೇ ಈ ಅಂಟಿನ ಉಂಡಿ. ಬನ್ನಿ, ಇನ್ನು ತಡ ಮಾಡದೆ ನಮ್ಮ ಅಂಟಿನ ಉಂಡಿ ಅಥವಾ ಡ್ರೈ ಫ್ರೂಟ್ಸ್ ಲಡ್ನ ತಯಾರಿಸೋಣ. ಇಲ್ಲಿ ನಾನೆಷ್ಟು ತಗೊಂಡಿದ್ದೀನಿ ಅಂತ ಮೆನ್ಷನ್ ಮಾಡ್ತೀನಿ. ನಿಮ್ಮ ಅನುಕೂಲ ತಕ್ಕಂಗೆ ನೀವು ತಗೋಬಹುದು. ಇಲ್ಲಿ ನಾನು ಉತ್ತುತ್ತಿನ ಅರ್ಧ ಕೆಜಿ, ಒಣಕೊಬ್ಬರಿನ ಮುಕ್ಕಾಲ್ ಕೆಜಿ ತಗೊಂಡಿದ್ದೀನಿ. ಹಾಗೂ ಬೆಲ್ಲ 1 ಕೆಜಿ ತಗೊಂಡಿದ್ದೀನಿ. ಅಂಟು 50 ಗ್ರಾಮು, ಬೇಕಾದ್ರೆ ನೀವು ಜಾಸ್ತಿ ಹಾಕೋಬಹುದು. ಎಳ್ಳು 150 ಗ್ರಾಮ್ ತಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ತಲಾ 200 ಗ್ರಾಮ್. ಸೂರ್ಯಕಾಂತಿ ಹಾಗೂ ಕುಂಬಳಕಾಯಿ ಬೀಜ ತಲಾ 100 ಗ್ರಾಮ್ ತಗೊಂಡಿದ್ದೀನಿ. ತುಪ್ಪನ 250 ಗ್ರಾಮ್ ತಗೊಂಡಿದ್ದೀನಿ. ತಯಾರಿಸುವ ಮೊದಲು ಒಣ ಕೊಬ್ಬರಿನ ತುರಿದಿಟ್ಕೊಂಡಿರ್ಬೇಕು. ಉತ್ತುತ್ತಿನ ಕುಟ್ಟಿ ಅದ್ರ ಬೀಜ ಎಲ್ಲ ಸಪರೇಟ್ ಮಾಡಿ ಇಟ್ಕೊಂಡಿರ್ಬೇಕು. ಇವಾಗ ಒಣ ಕೊಬ್ಬರಿನ ನಾನು ತುಪ್ಪದಲ್ಲಿ ಹಾಕಿ ಉರಿತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಹಾಗೆ ಉತ್ತುತ್ತಿನ ಹುರ್ಕೊಳ್ಳೋಣ ತುಪ್ಪದಲ್ಲಿ ಚೆನ್ನಾಗಿ. ಇದು ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋತೀರಾ ಅಷ್ಟು ಟೇಸ್ಟ್ ಬರುತ್ತೆ. ಉತ್ತುತ್ತಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ನಮಗೆ ಬೋನ್ ಹೆಲ್ತಿಗೆ ಒಳ್ಳೇದು. ದಿನ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಉತ್ತುತ್ತಿ ಸಪರೇಟ್ ಆಗಿ ಕೊಟ್ರೆ ತಿನ್ನಂಗಿಲ್ಲ. ಹಾಗಾಗಿ ಈ ತರ ಮಾಡ್ಕೋಬಹುದು ನಾವು. ಇವಾಗ ನಾನು ಅಂಟುಗೂಡನ್ನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಪ್ರತಿ ಒಂದನ್ನು ನಾವು ತುಪ್ಪದಲ್ಲಿ ಹುರ್ಕೋಬೇಕು. ಇವಾಗ ಬಾದಾಮಿನ ಹುರಿತಾ ಇದ್ದೀನಿ. ಬಾದಾಮಿ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಇದಕ್ಕೆ ಪಿಸ್ತಾ ಆಡ್ ಮಾಡ್ಕೊಂಡು ಹುರ್ಕೋಬೇಕು. ಅವಾಗ ಎರಡು ಒಟ್ಟಿಗೆನೆ ಹುರ್ಕೋಬಹುದು. ಇವಾಗ ಬಾದಾಮಿ ಮತ್ತು ಪಿಸ್ತಾನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ಇವಾಗ ಗೋಡಂಬಿನ ಹಾಕೋತಾ ಇದ್ದೀನಿ. ಸೇಮ್ ಹಾಗೆ ತುಪ್ಪದಲ್ಲಿ ಹುರ್ಕೋಬೇಕು. ಯಾವುದನ್ನು ಒತ್ಸೋ ಹಾಗಿಲ್ಲ. ಯಾಕಂದ್ರೆ ಒಂದು ಒತ್ತಿದ್ರುನು ಅದ್ರ ಒತ್ತಿದ ಸ್ಮೆಲ್ ಬರುತ್ತೆ ಹಾಗೂ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ದ್ರಾಕ್ಷಿನ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ. ಒಣ ದ್ರಾಕ್ಷಿಯಲ್ಲಿ ನಮಗೆ ಐರನ್, ಕಾಪರ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಉತ್ತಮ ಪ್ರಮಾಣದಲ್ಲಿ ಸಿಗುತ್ತೆ. ಇವಾಗ ನಾನು ಸೂರ್ಯಕಾಂತಿ ಬೀಜ ಹಾಗೂ ಕುಂಬಳಕಾಯಿ ಬೀಜ ಹಾಕಿದ್ದೀನಿ. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನಮಗೆ ವಿಟಮಿನ್ ಇ, ಮೆಗ್ನೀಷಿಯಂ, ಹೈ ಕ್ವಾಲಿಟಿ ಪ್ರೋಟೀನ್ ಹಾಗೂ ಜಿಂಕ್ ಇದೆ. ಕಡಿಮೆ ಪ್ರಮಾಣದಲ್ಲಿ ಅಂಟು ಉಂಡಿ ತಯಾರಿಸ್ಬೇಕು ಅನ್ಕೊಂಡಿದ್ರೆ ಈ ತರ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಹುರ್ಕೋಬಹುದು. ಆದ್ರೆ ನೀವು ದ್ರಾಕ್ಷಿನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇದರಲ್ಲಿ. ಯಾಕಂದ್ರೆ ನಾವು ನಂತರ ಮಿಕ್ಸಿಗೆ ಹಾಕಿದಾಗ ದ್ರಾಕ್ಷಿ ಜಾಸ್ತಿ ಇತ್ತು ಅಂದ್ರೆ ಅಂಟು ಉಂಡಿ ಹುಳಿ ಆಗುತ್ತೆ. ಇದರಲ್ಲಿ ನಾನು ಮುಕ್ಕಾಲ್ ಕೆಜಿ ಒಣಕೊಬ್ಬರಿ ಹಾಗೂ ಅರ್ಧ ಕೆಜಿ ಉತ್ತುತ್ತಿ ತಗೊಂಡಿದ್ರಿಂದ 1 ಕೆಜಿ ಬೆಲ್ಲ ತಗೊಂಡಿದ್ದೀನಿ. ಇವಾಗ ಎಲ್ಲ ಐಟಮ್ಸ್ ಹುರಿದಿಟ್ಕೊಂಡಾಯ್ತು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಅಂಟು, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಪಿಸ್ತಾ ಹಾಗೂ ಎಳ್ಳು. ಇವಾಗ ಎಳ್ಳು ಮತ್ತೆ ದ್ರಾಕ್ಷಿ ಬಿಟ್ಟು ಇನ್ನೆಲ್ಲ ಐಟಮ್ಸ್ನ ನಾವು ಮಿಕ್ಸಿಗೆ ಹಾಕೋಣ. ಫಸ್ಟಿಗೆ ಉತ್ತುತ್ತಿನ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಪೂರ್ತಿ ಫೈನ್ ಪೌಡರ್ ಆಗಬಾರ್ದು, ಸ್ವಲ್ಪ ತೆರೆ ತೆರೆ ಇರಬೇಕು, ಅವಾಗಲೇ ರುಚಿ ಇರುತ್ತೆ. ಹೀಗೆ ಎಲ್ಲ ಐಟಮ್ಸ್ನು ನಾವು ಒಂದೊಂದೇ ಮಿಕ್ಸಿಗೆ ಹಾಕೋಬೇಕು. ಇವಾಗ ಉತ್ತುತ್ತಿ ಆಯ್ತು. ಈಗ ಕೊಬ್ಬರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಕೂಡ ಫೈನ್ ಪೌಡರ್ ಹಾಕಬಾರ್ದು. ನೋಡಿ ಸ್ವಲ್ಪ ತೆರೆ ತೆರೆನೆ ಕಾಣಿಸ್ತಾ ಇದೆ. ಕೊಬ್ಬರಿನ ಮೊದಲೇ ತುರಿದಿಟ್ಕೊಂಡಿರ್ತೀವಲ್ಲ, ಹಾಗಾಗಿ ಜಲ್ದಿನೇ ನುರಿಯುತ್ತೆ. ನೋಡ್ಕೊಂಡು ಹಾಕೊಳ್ಳಿ. ಒಣ ಕೊಬ್ಬರಿಯಿಂದ ನಮಗೆ ವಿಟಮಿನ್ B6, ಕ್ಯಾಲ್ಸಿಯಂ, ಐರನ್, ಮ್ಯಾಗ್ನೀಷಿಯಂ, ಕಾಪರ್, ಪೊಟ್ಯಾಷಿಯಂ ಅಷ್ಟಲ್ಲದೆ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುವ ಶಕ್ತಿ ಕೂಡ ಇದೆ. ಇವಾಗ ಅಂಟನ್ನ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಅಂಟಿಂದ ನಮಗೆ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ ಇಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ಹಾಗೂ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದೆ ಇದರಲ್ಲಿ. ಅಂಟು ಕೂಡ ಪೂರ್ತಿ ಸಣ್ಣಗೆ ಹಾಕಿದ್ದೀನಿ. ಇವಾಗ ಒಂದೊಂದೇ ಬಾದಾಮಿ, ಗೋಡಂಬಿ ಎಲ್ಲದನ್ನು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಹಾಗೂ ಗೋಡಂಬಿನ ಸ್ವಲ್ಪ ತೆರೆ ತೆರೆನೆ ಹಾಕಿದ್ದೀನಿ, ಸ್ವಲ್ಪ ಮಧ್ಯೆ ಮಧ್ಯೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ದ್ರಾಕ್ಷಿ ಮತ್ತು ಎಳ್ಳನ್ನ ಬಿಟ್ಟು ಇನ್ನೆಲ್ಲ ಐಟಮ್ಸ್ನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿಟ್ಕೊಳ್ಳೋಣ. ಡ್ರೈ ಫ್ರೂಟ್ಸು, ಉತ್ತುತ್ತಿ, ಬೆಲ್ಲ ಈ ಥರ ಸಪ್ರೇಟ್ ಕೊಟ್ಟರೆ ಮಕ್ಕಳು ದಿನ ತಿನ್ನಲ್ಲ. ಸೊ ಈ ಥರ ಅಂಟುಂಡಿ ಮಾಡಿಕೊಟ್ರೆ ಎಲ್ಲ ಅಂಶಗಳನ್ನ ದೇಹಕ್ಕೆ ಹೋಗುತ್ತೆ. ಇವಾಗ ಎಲ್ಲ ಪುಡಿಯಾಗಿರೋದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ದ್ರಾಕ್ಷಿ ಮತ್ತು ಎಳ್ಳನ್ನ ಹಾಕೊಳ್ಳೋಣ. ಈಗ ಪುಡಿಯಾಗಿರೋ ಎಲ್ಲ ಐಟಮ್ಸ್ನ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಈ ತರ ಎಲ್ಲ ಪುಡಿಯಾಗಿ ರೆಡಿ ಆದ್ಮೇಲೆ ನಾವು ಬೆಲ್ಲದ ಪಾಕ ಮಾಡ್ಕೋಬೇಕು. 1 ಕೆಜಿ ಬೆಲ್ಲಕ್ಕೆ ನಾನು 200 ml ನೀರು ಹಾಕೊಂಡಿದ್ದೀನಿ. ನೀವು ಕಡಿಮೆ ಪ್ರಮಾಣದಲ್ಲಿ ತಯಾರು ಮಾಡ್ಕೊತಾ ಇದ್ರೆ ಬೆಲ್ಲನ ನೋಡಿ ಹಾಕೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕೊಂಡು ಇದನ್ನ ಕುದಿಯಕ್ಕೆ ಇಡೋಣ. ನೀವು ಬೆಲ್ಲ ಎಷ್ಟು ತಗೊಂಡಿರ್ತೀರೋ ಪಾಕಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನೀರು ಜಾಸ್ತಿ ಆಯ್ತು ಅಥವಾ ಪಾಕ ಭಾಳ ನೀರಾಯ್ತು ಅಂದ್ರೆ ಉಂಡಿ ಕಟ್ಟಕ್ಕೆ ಬರಲ್ಲ. ಅವಾಗ ಪಾಕನ ಕಲಿಸ್ತಾ ಇರಬೇಕು. ಇಲ್ಲಾಂದ್ರೆ ಪಾತ್ರಕ್ಕೆ ಬೆಲ್ಲ ಅಂಟ್ಕೊಳಕ್ ಚಾನ್ಸಸ್ ಇದೆ. ಇಲ್ಲಾಂದ್ರೆ ಗಟ್ಟಿ ಆಗ್ಬೋದು. ಅಂಟುಂಡಿಗೆ ಎಳೆಪಾಕ ತೆಗಿಬೇಕು. ಇದು ಎಳೆಪಾಕ ಆಗಿದೆಯೋ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದಂದ್ರೆ ಒಂದು ಸಣ್ಣ ಪ್ಲೇಟಲ್ಲಿ ನೀರು ಹಾಕೊಳ್ಳಿ. ಈಗ ಸ್ವಲ್ಪ ಬೆಲ್ಲದ ಪಾಕ ಹಾಕೋಬೇಕು. ಇವಾಗ ನೋಡಿ ನನ್ನ ಬೆಲ್ಲದ ಪಾಕ ಹಾಕೋತಾ ಇದ್ದೀನಿ.
ಇದು ಹಾಕಿದ ತಕ್ಷಣ ಅರಳಬಾರ್ದು. ಈ ತರ ದುಂಡಗ್ ಮಾಡ್ಕೋಬೇಕು ನಾವು. ಇದು ದುಂಡಗ್ ಮಾಡಿದಾಗ ಇದು ಸ್ವಲ್ಪ ಗಟ್ಟಿ ಇತ್ತು ಅಂದ್ರೆ ಆಯ್ತು, ಅದು ಪಾಕ ರೆಡಿ ಇದೆ ಅಂತ ಅರ್ಥ. ಅಂದ್ರೆ ಈ ರೀತಿನೂ ಚೆಕ್ ಮಾಡ್ಕೋಬಹುದು ನಾವು. ನೋಡಿ ಎಳೆ ಪಾಕ ಬಂದಿದೆ. ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರೋ ಪುಡಿಗೆ ಬೆಲ್ಲನ ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ. ಆದಷ್ಟು ಬಿಸಿ ಇದ್ದಾಗಲೇ ಚೆನ್ನಾಗಿ ಕಲಸಿ ಉಂಡೆ ಕಟ್ಕೋಬೇಕು. ಬೈ ಚಾನ್ಸ್ ನೀವೇನಾದ್ರೂ ಪಾಕ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ರೆ ಒಣ ಕೊಬ್ಬರಿನ ತುರಿದು ಹಾಕೋಬಹುದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಳೋಣ. ಇದು ಸಂಪೂರ್ಣ ಮಿಶ್ರಣ ಆದ್ಮೇಲೆ ಉಂಡೆ ಕಟ್ಟಕ್ ಸ್ಟಾರ್ಟ್ ಮಾಡ್ಕೋಬೇಕು. ಬೇಕಾದ್ರೆ ಎಕ್ಸ್ಟ್ರಾ ಕಾಯಿಸಿರೋ ತುಪ್ಪ ಕೂಡ ಹಾಕೋಬಹುದು. ಇದರಲ್ಲಿ ಎಳ್ಳು ಹಾಕೋದ್ರಿಂದ ತಿನ್ಬೇಕಾದ್ರೆ ಅದ್ರ ಸ್ವಾದ ಡಿಫ್ರೆಂಟ್ ಇರುತ್ತೆ. ಇವಾಗ ನೋಡಿ ಸ್ಮೂತ್ ಆಗಿದೆ. ಇವಾಗ ಉಂಡೆ ಕಟ್ಟಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ತಿನ್ಬೋದು. ಇಲ್ಲಿ ನಾನು ಕಪ್ಪು ಅಥವಾ ಕರಿಬೆಲ್ಲ ಅಂತೀವಿ, ಆ ಕರಿಬೆಲ್ಲ ಯೂಸ್ ಮಾಡಿದ್ದೀನಿ. ಬಿಳಿ ಬೆಲ್ಲ ಯೂಸ್ ಮಾಡೋದ್ರಿಂದ ಕಲರ್ ಹಾಗೂ ಟೇಸ್ಟ್ ಎರಡೂ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ನೋಡಿ ಒಂದೊಂದೇ ಉಂಡೆ ಕಟ್ತಾ ಇದೀವಿ. ಇಲ್ಲಿ ಎಳ್ಳು, ತೆರೆ ತೆರೆ ನುರಿದಿರೋ ಬಾದಾಮಿ, ಗೋಡಂಬಿ ಹಾಗೂ ಹಾಗೆ ಹಾಕಿರುವ ದ್ರಾಕ್ಷಿದು ಸ್ವಾದ ಬಹಳ ಚೆನ್ನಾಗಿರುತ್ತೆ. ಇವಾಗ ಅದು ಸ್ಮೂತ್ ಆಗಿ ಕಾಣಿಸ್ತಾ ಇದೆ, ಬಟ್ ಸ್ವಲ್ಪ ಆದ್ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ. ನೀವು ಒಂದ್ಸಲ ಈ ತರ ಅಂಟು ಉಂಡೆ ಟ್ರೈ ಮಾಡಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.